ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೆಸರುಕಾಳು ಕೋಸಿನ ಉದಕ ರಾಗಿ ಮುದ್ದೆ. ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೋಬೇಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡ್ರಿ, ಮೊದಲಿಗೆ ನಾನು 1/4 kg ಹೆಸರು ಕಾಳು ತಗೊಂಡು ಅದನ್ನ 2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಇಟ್ಕೊಳ್ಳೋಣ್ರಿ. ನೆಕ್ಸ್ಟು ಕೋಸನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ. ಅದನ್ನು ನಾನು 1-2 ಸಲ ಚೆನ್ನಾಗಿ ತೊಳ್ಕೊಂಡು ಅನ್ಕೊಂಡ್ರಿ ನೀಟಾಗಿ. ಕೋಸಲ್ಲಿ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ್ರಿ. ನೋಡ್ರಿ, ಕುಕ್ಕರ್ನಲ್ಲಿ ನಾವು ಹೆಸರು ಕಾಳು ಕೋಸನ್ನ ನಾವು 2 ವಿಸಲ್ ಬರೋ ತನಕ ಮಾತ್ರ ಕೂಗಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಉದಕಕ್ಕೆ ಬೇಕಾಗಿರೋದು ನೋಡ್ರಿ, ಒಂದು 5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹುಣಸೆ ಆಲ್ರೆಡಿ ನೆನೆ ಹಾಕಿದ್ದೀನಿ. ಒಂದು 4 ಬದನೆಕಾಯಿ ಮೀಡಿಯಮ್ ಸೈಜು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಸ್ಪೂನ್ ಜೀರಿಗೆ ಮತ್ತು ಬೆಳ್ಳುಳ್ಳಿ. ನೋಡ್ರಿ, ಮುಳುಗಾಯಿ ನಾನು ಬದನೆಕಾಯಿ ಎಲ್ಲ ಸುಟ್ಕೊಂಡಿದ್ದೀನಿ ಕಣ್ರಿ. ಈ ರೀತಿ ಸುಟ್ಕೋಬೇಕು. ಆ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ್ರಿ. ನೆಕ್ಸ್ಟು ಆ ಹಸಿಮೆಣಸಿಕಾಯಿನೂ ನಾವು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಕಣ್ರಿ. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡ್ರಿ, ಕೂಗಿದೆ ನೋಡ್ರಿ, 2 ವಿಸಲ್ ಮಾತ್ರ ನಾನು ಕೂಗಿಸ್ಕೊಂಡಿದ್ದೀನಿ. ನೋಡ್ರಿ, ಚೆನ್ನಾಗಿ ಬೆಂದಿದೆ ಹೆಸರು ಕಾಳು ಕೋಸು. ಇದನ್ನು ಬಸ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ. ಅದೇ ಕಟ್ಟಲ್ಲೇ ನಾವು ಉದ್ಕ ಮಾಡಬೇಕು ಕಣ್ರಿ. ನೋಡ್ರಿ, ಇಷ್ಟು ಕಟ್ಟು ಬಂದಿದೆ. ಆ ಉದ್ಕು ಕಟ್ಟಿಗೆ ನಾವು ಹುಣಸೆ ಹುಳಿ ಹಿಂಡ್ಕೊಳ್ಳೋಣ ಫಸ್ಟು. ನೋಡ್ರಿ, ಅದಕ್ಕೆ ಬೆರೆಸ್ಕೊಳ್ಳೋಣ ಹುಣಸೆ ಹುಳಿನ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಜೀರಿಗೆ ಅದನ್ನೆಲ್ಲ ನಾವು ಒಂದು ಕುಟಾಣಿಯಲ್ಲಿ ಕುಟ್ಕೊಳ್ಳೋಣ, ನುಣ್ಣಗೆ ಕುಟ್ಕೊಳ್ಳೋಣ. ನೋಡ್ರಿ, ಇದು ಹಳ್ಳಿ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ ಹೆಸರು ಕಾಳು ಕೋಸಿನ ಉದಕ ರಾಗಿ ಮುದ್ದೆನ. ಹಳ್ಳಿಯಲ್ಲಿ ಇದೇ ರೀತಿನೇ ಮಾಡೋದು, ಚೆನ್ನಾಗೇ ಇರುತ್ತೆ. ನಾವು ಕೂಡ ಹಳ್ಳಿಯವರೇ ಕಣ್ರಿ. ನೋಡ್ರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದನ್ನು ನುಣ್ಣಗೆ ಕುಟ್ಕೊಳ್ಳೋಣ್ರಿ. ನೆಕ್ಸ್ಟು ಬದನೆಕಾಯಿನ ಅದರಲ್ಲಿ ಹುಳ ಇದೆ ಅಂತ ನೋಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ್ರಿ. ನೋಡ್ರಿ, ಒಂದೊಂದಾಗಿ ನೋಡ್ಕೋಬೇಕು, ಹುಳ ಇರುತ್ತೆ. ಹಾಗಾಗಿ ಚೆನ್ನಾಗಿ ಅದೆಲ್ಲ ನೋಡ್ಕೊಂಬಿಟ್ಟು ಅದು ಹಾಕ್ಕೊಂಡು ನಾವು ನುಣ್ಣಗೆ ಕುಟ್ಕೊಳ್ಳೋಣ. ಇದನ್ನು ನಾವು ಆ ಕಟ್ಟಿಗೆ ಬೆರೆಸ್ಕೊಳ್ಳೋಣ ಕಣ್ರಿ. ಈಗ ನೋಡ್ರಿ, ಈ ಕಟ್ಟಿಗೆ ನೀರು ಹಾಕಲೇಬೇಡ ಕಣ್ರಿ. ನೀರು ಹಾಕ್ಲಿಲ್ದಂಗೆ ನಾನು ಮಂದಿಗೆ ಉದಕ ಮಾಡ್ತಾಯಿದ್ದೀನಿ. ನೀರು ಹಾಕ್ಬಿಟ್ರೆ ಅದು ಟೇಸ್ಟೇ ಹೋಗ್ಬಿಡುತ್ತೆ ಕಣ್ರಿ. ಕಟ್ಟು ಎಷ್ಟು ಬಂದಿರುತ್ತೋ ಅಷ್ಟ್ರಾಗೆ ನಾವು ಉದ್ಕ ಮಾಡ್ಕೋಬೇಕು. ನೋಡ್ರಿ, ಈ ರೀತಿ ಉದಕ ರೆಡಿ ಆಯಿತು. ಚೆನ್ನಾಗಿ ಬಂದಿದೆ ಉದಕ. ಉಪ್ಪಾಗಿದೆ ಇಲ್ಲ ನೋಡೋಣ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಒಂದು ಚಿಟಿಗೆಯಷ್ಟು ಹಾಕ್ಕೊಳ್ಳೋಣ ಉಪ್ಪು, ಸಾಕು. ನೀವು ಸಹ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ನೋಡ್ರಿ. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಒಂದು ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ಕಾಳಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಏನಿಲ್ಲ, ಬರೀ ಈರುಳ್ಳಿ, ಒಂದು 2 ಹಸಿಮೆಣಸಿನಕಾಯಿ, ಒಣಕಾಯಿ ಆದರೂ ಹಾಕೋಬೋದು, ಹಸಿಕಾಯಿ ಆದರೂ ಹಾಕೋಬೋದು, ಕರಿಬೇವು, ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಹಾಕಿಟ್ಟಿದ್ದೆ ಆಲ್ರೆಡಿ ನಾನು. ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ಹಸಿದಾದ್ರೂ ಹಾಕೋಬೋದು, ಒಣದಾದ್ರೂ ಹಾಕೋಬೋದು ಕಣ್ರಿ ಒಗ್ಗರಣೆಗೆ. ಒಣಮೆಣಸಿಕಾಯಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಉದ್ಕ ಮುದ್ದೆ ತುಂಬಾ ಈಸಿ ಕಣ್ರಿ ಮಾಡೋದು, ಏನು ಕಷ್ಟ ಏನಿಲ್ಲ. ಸ್ವಲ್ಪ ಚಿಟಿಗೆಯಷ್ಟು ಅರಶಿನ ಹಾಕ್ಕೊಳ್ಳೋಣ. ನೋಡ್ರಿ, ಕಾಳು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೀಟಾಗಿ. ಹೆಸರು ಕಾಳು ಕೋಸಿನ ಉದಕ ತುಂಬಾ ಟೇಸ್ಟಿ ಇರುತ್ತೆ ಕಣ್ರಿ. ಒಂದು ಮುದ್ದೆ ಉಣ್ಣಲ್ಲ.
ಎಕ್ಸ್ಟ್ರಾ 2 ಮುದ್ದೆ ಅಂತೂ ಊಟ ಮಾಡ್ತೀರಿ, ಅಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಈಗ ನೆಕ್ಸ್ಟ್ ರಾಗಿ ಮುದ್ದೆ ಮಾಡಲಿಕ್ಕೆ ಹಿಟ್ಟು ಸಾಣಿಸ್ಕೊಳ್ಳೋಣ್ರಿ. ರಾಗಿ ಹಿಟ್ಟು ನೋಡ್ರಿ, ನಾನಿಲ್ಲಿ 4 ಕಪ್ ಮಾತ್ರ ನೀರು ಹಾಕೊಳ್ತಾ ಇದ್ದೀನಿ. 4 ಕಪ್ಪಲ್ಲಿ ಒಂದು 5 ಮುದ್ದೆ ಮಾಡ್ಕೋಬೋದು ನೋಡ್ರಿ. ಅದು ನೀರು ಕುದಿ ಬರಲಿ, ಸ್ವಲ್ಪ ಬಿಸಿ ಆಗಬೇಕು. ನಂತರ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಆ ಸ್ಪೂನಲ್ಲಿ ಒಂದು 3 ಸ್ಪೂನ್ ಹಿಟ್ಟು ಹಾಕ್ಕೊಂಡು ನೀಟಾಗಿ ತಿರ್ಸ್ಕೊಳ್ತಾನೆ ಇರನ್ರಿ. ಗಂಟಾಗುತ್ತಿಲ್ಲ ಅಂದರೆ ಅದು ಕುದಿ ಬರೋ ತನಕನೂ ನಾವು ತಿರ್ಗಿಸ್ತಾನೆ ಇರಬೇಕು ಮುದ್ದೆನ ನೋಡ್ರಿ. ಅದು ಚೆನ್ನಾಗಿ ಕುದಿ ಬರಬೇಕು ಕಣ್ರಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ ಮುದ್ದೆಗೆ. ನೋಡ್ರಿ, ಅದು ಕುದಿ ಬರುತ್ತೆ ಅಲ್ವಾ, ಆ ಕುದಿ ಬಂದಾಗ ನಾವು ಮುಚ್ಚಳಿಕೆ ಸ್ವಲ್ಪ ಮುಚ್ಚಿಬಿಟ್ಟು, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು ನೋಡ್ರಿ. ಕುದ್ದಿದೆ. ಈಗ ಹಿಟ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ತಿರ್ಸ್ಕೊಳ್ಳೋಣ್ರಿ. ಮುದ್ದೆ ಮಾಡೋದು ತುಂಬ ಈಸಿ ಕಣ್ರಿ. ಒಂದು 10 ನಿಮಿಷದಲ್ಲಿ ಮುದ್ದೆ ರೆಡಿ ಆಗಿಬಿಡುತ್ತೆ ನೋಡ್ರಿ. ರೆಡಿ ಆಯಿತು ಮುದ್ದೆ. ರಾಗಿ ಮುದ್ದೆ ತುಂಬಾ ಈಸಿ ಕಣ್ರಿ ಮಾಡೋದು ನೋಡ್ರಿ. ಮುದ್ದೆ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ಹಿಟ್ಟು. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಅದು ಕುದಿ ಬಂದಮೇಲೆ ರೀ. ನೋಡ್ರಿ, ಮುದ್ದೆ ರೆಡಿ ಆಯಿತು ನೋಡ್ರಿ. ಕೆಳಗಿಳಿಸ್ಕೊಂಡು ಇವಾಗ ನಾವು ಮುದ್ದೆ ತೊಟ್ಕೊಳ್ಳೋಣ. ಇನ್ನೂ ಚೆನ್ನಾಗಿ ತಿರ್ಸ್ಕೊಳ್ಳೋಣ್ರಿ. ಹಿಟ್ಟೆಲ್ಲ ಚೆನ್ನಾಗಿ ಇದಾಗಬೇಕಲ್ವಾ ಅದು. ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ ಮುದ್ದೆ. ಒಂಥರ ಬೆಣ್ಣೆ ಥರ ಆಗಿದೆ ಕಣ್ರಿ ಮುದ್ದೆ. ಅಷ್ಟು ಚೆನ್ನಾಗಿ ಬರುತ್ತೆ ರಾಗಿ ಮುದ್ದೆ ನೋಡ್ರಿ. ಕೈ ಬಟ್ಲಲ್ಲಿ ನಾವು ಇದನ್ನು ಮುದ್ದೆ ತೊಟ್ಕೊಳ್ಳೋಣ ನೋಡ್ರಿ. ಕರೆಕ್ಟು ಒಂದು 4 ಲೋಟಕ್ಕೆ 5 ಮುದ್ದೆ ಕರೆಕ್ಟ್ ಆಗುತ್ತೆ ಕಣ್ರಿ. ನೋಡ್ರಿ, ಮುದ್ದೆ ಬೆಣ್ಣೆ ಥರ ಚೆನ್ನಾಗಿ ಬಂದಿದೆ. ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಎಲ್ಲನೂ ಇದೇ ರೀತಿನೇ ಮಾಡ್ಕೊಳ್ಳೋಣ. ಮುದ್ದೆ ಈ ರೀತಿನೇ ತೊಟ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ್ರಿ. ಉದಕ ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಣ್ರಿ. ಹಳ್ಳಿ ಕಡೆ ತುಂಬ ಜಾಸ್ತಿ ಉದಕ ಮುದ್ದೆನೇ ಮಾಡೋದು ನೋಡ್ರಿ. 5 ಮುದ್ದೆ ಆಗಿದೆ ಕರೆಕ್ಟ್. ಎಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ್ರಿ. ಮುದ್ದೆ, ಉದಕ ಮತ್ತು ಕಾಳು. ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಕೋಬೇಡಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. Bye bye.